ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವರ್ಷಿತಾ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಎಲ್ರಿಗೂ. ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ಸಿಸ್ಟರ್ ನೀವು ಯಾವ ರೀತಿ ಮೇಕಪ್ ಮಾಡ್ಕೋತೀರಾ, ಅದೊಂದು ವಿಡಿಯೋ ಮಾಡಿ ಸಿಸ್ಟರ್ ಅಂತ ತುಂಬ ಜನ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನ್ಯೂ ಇಯರ್ಗೆ ಹೆಂಗೂ ರೆಡಿ ಆಗಬೇಕಲ್ವಾ, ಹಂಗೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ತುಂಬ ಜನ ಕೇಳ್ತಾ ಇದ್ದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ ರೀತಿ ನಾನು ಸಿಂಪಲಾಗಿ ಮೇಕಪ್ ಮಾಡ್ಕೋತೀನಿ ಅಂತ ನೋಡ್ಕೊಬರೋಣ ಬನ್ನಿ. ನೋಡಿ, ಇಲ್ಲಿ ನಾನು ಫೇರ್ ಆ್ಯಂಡ್ ಲವ್ಲಿ ತೊಗೊಂಡಿದ್ದೀನಿ. ನಾನು ಸಿಂಪಲ್ ಮೇಕಪ್, ಸಿಂಪಲ್ ಪ್ರಾಡಕ್ಟ್ಸು ನಿಮಗೆ ಬೇಕಾದರೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಅದನ್ನು ಹಾಕ್ತೀನಿ. ಫಸ್ಟು ಫೇರ್ ಆ್ಯಂಡ್ ಲವ್ಲಿನ ಅಪ್ಲೈ ಮಾಡ್ತೀನಿ. ಮುಂಚೆ ನಾನು ಗಾರ್ನಿಯರ್ ಅಂತ ಬರ್ತಾಯಿತ್ತಲ್ವ, ಆ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೆ. ಇವಾಗ ಅದು ಬಿಟ್ಬಿಟ್ಟಿದ್ದೀನಿ. ನೆಕ್ಸ್ಟು ಪಾಂಡ್ಸ್ BB ಪ್ಲಸ್ ಫೌಂಡೇಶನ್ನ, ಇದನ್ನು ಯೂಸ್ ಮಾಡ್ತೀನಿ. ಇದನ್ನು ನೀವು ಬೆಳಗ್ಗೆ ಅಪ್ಲೈ ಮಾಡಿದ್ರೆ ಸಂಜೆ ಗಂಟ ಹೋಗೋದಿಲ್ಲ. ನಾವು ಜಾಸ್ತಿ ಏನು ಮೇಕಪ್ಪು ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ನಾನೇನು ಯೂಸ್ ಮಾಡಲ್ಲ. ನಾನು ಸಿಂಪಲ್ಲಾಗಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ, ಕೇಳಿದ್ರಿ ಅಂತ. ಆ ಫೇರ್ ಆ್ಯಂಡ್ ಲವ್ಲಿಗೆ ಸ್ವಲ್ಪ ಫೌಂಡೇಶನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ನಾನು ಎರಡನ್ನೂ. ಇಲ್ಲಾಂದರೆ ಫೌಂಡೇಶನ್ನು ಹಾಗೆ ಕೂಡ ಅಪ್ಲೈ ಮಾಡ್ಬೋದು. ಬ್ಲೆಂಡ್ ಮಾಡ್ತಾಯಿದ್ದೀನಿ, ಬಟ್ ನನಗೆ ಈ ರೀತಿ ಬ್ಲೆಂಡ್ ಮಾಡಿದ್ರೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಕೈಯಲ್ಲೇ ರಬ್ ಮಾಡ್ಕೊಬಿಡ್ತೀನಿ. ಈ ರೀತಿ ಎಲ್ಲ ಮಾಡ್ಕೊತಾ ಇದ್ದಾರೆ ಅಂತ ಅಂದ್ಕೋಬೇಡಿ, ನಾನು ಇದೇ ರೀತಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ನಾನು ಪಾಂಡ್ಸ್ ಪೌಡರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಮುಂಚೆ ವೈಟ್ ಟೋನ್ ಯೂಸ್ ಮಾಡ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ ತುಂಬ ವರ್ಷದಿಂದ ಅದೇ ಯೂಸ್ ಮಾಡಿದೆ. ಯಾಕೋ ಆ ಲಾಸ್ಟಲ್ಲಿ ಸ್ವಲ್ಪ ನನ್ನ ಮುಖಕ್ಕೆ ಸೆಟ್ ಆಗಲಿಲ್ಲ, ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದು ನೀರು ಚೇಂಜ್ ಆಗೋ ಅಥವಾ ಇನ್ನೇನಕ್ಕೋ ಗೊತ್ತಿಲ್ಲ, ಅದರಿಂದ ಬಿಟ್ಬಿಟ್ಟೆ. ಮಾಮೂಲಿ ಪಾಂಡ್ಸೇ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಲಿಪ್ಸ್ಟಿಕ್ ಹಾಕೋಕ್ಕೂ ಮುಂಚೆ ನಾನು ಲಿಬಮ್ನ ಯೂಸ್ ಮಾಡ್ತೀನಿ. ಅದು ಜಾಸ್ತಿ ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ತಾರೆ ಅಲ್ವಾ, ಆ ರೀತಿ ಸಂಜೆ ಗಂಟ ಇರುತ್ತೆ ನಮ್ಮ ಲಿಪ್ಪು, ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಫಸ್ಟು ಲಿಬಮ್ ಹಚ್ಚಿ ಅದ್ರ ಮೇಲೆ ಅದು ಡ್ರೈ ಆದಮೇಲೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ ನಾನು. ಈ ರೀತಿ ನಾನು ಇದೇ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು, ಅಷ್ಟು ಇದಾಗೇನು ಮಾಡ್ಕೊಳ್ಳಲ್ಲ ನಾನು ಮೇಕಪ್ನ. ಕೇಳ್ತಾ ಇದ್ರಿ ಅಂತ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ಇಷ್ಟೇ ನನ್ನ ಮೇಕಪ್ಪು. ಒಂದು ಸ್ಟಿಕ್ಕರ್ ಇಟ್ಕೋತೀನಿ ಬಿಂದು, ಅದ್ರ ಮೇಲೆ ಕುಂಕುಮ ಇಟ್ಕೋತೀನಿ. ಆಮೇಲೆ ಕುಂಕುಮ ಇಟ್ಕೊಂಡೆ ಅಷ್ಟರೊಳಗೆ ನನ್ನ ಮಗ ಗಲಾಟೆ ಮಾಡ್ತಾಯಿದ್ದ. ಅವನಿಗೆ ಫೋಟೋಶೂಟ್ ಕೂಡ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಇಷ್ಟೇ ನನ್ನ ಸಿಂಪಲ್ ಮೇಕಪ್. ನೋಡಿದ್ರಲ್ಲ, ಇದೇ ರೀತಿ ಒಂದು ಹಣೆಗೆ ಕುಂಕುಮ ಒಂದು ಇಡ್ತೀನಿ ಅಷ್ಟೇ. ನೆಕ್ಸ್ಟು ಇದೆಲ್ಲ ನಾನು ಅಪ್ಲೈ ಮಾಡಲ್ಲ, ಬಟ್ ಇತ್ತಲ್ವಾ ಐಬ್ರೋ ಪೆನ್ಸಿಲ್ಲು, ಅದಕ್ಕೋಸ್ಕರ ಆಡ್ತಾಯಿದ್ದೀನಿ. ನನ್ನ ಐಬ್ರೋ ಬ್ಲಾಕೇ ಇದೆ. ನನ್ನ ಐಬ್ರೋ ಮಾಡಿಸಿಲ್ಲ ಅಂತ ಕೇಳ್ಬೋದು, ಬಾಣಂತಿರೋದ್ರಿಂದ ಮಾಡಿಸೋ ಹಂಗಿಲ್ಲ, ಅದಕ್ಕೋಸ್ಕರ ಮಾಡಿಲ್ಲ ಅಷ್ಟೇ. ಸುಮ್ಮನೆ ಇರಲಿ ಅಂತ ನಾನು ಈ ರೀತಿ ಅಪ್ಲೈ ಮಾಡಿದೆ. ನಾನು ಯಾವ ರೀತಿ ಮಾಡ್ಕೋತೀನಿ ಸಿಂಪಲ್ಲಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ಪರ್ಫ್ಯೂಮ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟೇ ನನ್ನ ಸಿಂಪಲ್ ಮೇಕಪ್. ನಾನು ಇದೇ ರೀತಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ನಾನು ನ್ಯೂ ಇಯರ್ಗೆ ಅವರೆಕಾಳು ಬಾತು, ನೆಕ್ಸ್ಟು ಜಾಮೂನು ಹಪ್ಪಳ ಮಾಡಿದ್ದೆ ಸಿಂಪಲ್ಲಾಗಿ. ನಾನಿಲ್ಲಿ 8 ಮಂತ್ಸು ನಮ್ಮ ಪಾಪು ಫೋಟೋಶೂಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ.
ಅದು ಒಂದು ಇರಲಿ ಅಂತ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಪಾಪುನ ತೋರಿಸ್ತೀನಿ ಅಂತ ಅಂದ್ಕೋಬೇಡಿ. ನನ್ನ ಚಾನಲ್ ಮೋನೋ ಆದಮೇಲೆ ನಾನು ಈ ಮಂತ್ ಎಂಡಿಂಗ್ ಒಳಗೆ ನಮ್ಮ ಪಾಪು ಫೇಸ್ರ ರಿವೀಲ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಅಲ್ಲಿ ಗಂಟ ವೆಯ್ಟ್ ಮಾಡ್ತಾಯಿರಿ. ತುಂಬ ಜನ ಕೇಳ್ತಾ ಇದ್ರಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ. ಇದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಬಿಸ್ಕತ್ತಲ್ಲಿ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಾನು ಸಿಂಪಲಾಗಿ ರೆಡಿಯಾಗಿದ್ದೆ ಅಷ್ಟೇ. ಇದು ಬಿಸ್ಕತ್ತೆಲ್ಲ ಓಪನ್ ಮಾಡ್ಕೊತಾ ಇದ್ದೀನಿ ಜೋಡಿಸೋಣ ಅಂತ. ನೆಕ್ಸ್ಟ್ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ಅದು ಎಲ್ಲ ವಿಡಿಯೋ ಹಾಕೋಣ ಅಂದರೆ ತುಂಬ ಲಾಂಗ್ ಆಗೋಗುತ್ತೆ. ನೀವು 5 ನಿಮಿಷದ ವೀಡಿಯೋ ಅಲ್ಲ 2 ನಿಮಿಷದ ವೀಡಿಯೋ 1 ನಿಮಿಷ ನೋಡೋದೇ ಕಷ್ಟ ಆಗೈತೆ. ಇನ್ನು 20 ನಿಮಿಷ 25 ನಿಮಿಷ ಆದರೆ ನೋಡೋಣ ಅಂತ ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಲಾಸ್ಟಲ್ಲಿ ಯಾವ ರೀತಿ ರೆಡಿ ಮಾಡಿದೆ ಅಂತ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ನೀವೇ ನೋಡ್ಕೊಬನ್ನಿ. ಸಿಂಪಲ್ಲಾಗಿ ನಾನು 8 ಮಂತ್ಸು ಫೋಟೋಶೂಟ್ನ ಮಾಡಿಕೊಂಡೆ. ಮಕ್ಕಳನ್ನ ಫೋಟೋ ತೆಗಿಯೋದೇ ತುಂಬ ಕಷ್ಟ. ಎಷ್ಟು ಕಷ್ಟ ಅಂದರೆ ಅದನ್ನು ನಾನು ಚಾನಲ್ ಮೋನೋ ಆದಮೇಲೆ ನಾನು ಯಾವ್ಯಾವ ರೀತಿ ಆಟ ಆಡಿದ್ದೆ ಅಂತೆಲ್ಲ ಆ್ಯಡ್ ಮಾಡ್ತೀನಿ. ನೀವೇ ನೋಡ್ಕೊಬರೋರಂತೆ. ಅಲ್ಲೇ ಗಂಟ ವೆಯ್ಟ್ ಮಾಡ್ತಾಯಿರಿ. ಆದರೆ ಒಂದು ನಿಮಗೂ ಐಡಿಯಾ ಇರಲಿ ಅಂತ ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ನಾನು. ಅದು ತುಂಬ ಟೈಮ್ ತಗೊಳ್ಳುತ್ತೆ. ಒಂದು 20 ನಿಮಿಷ 30 ನಿಮಿಷನೇ ಆಗಿಬಿಡುತ್ತೆ ವೀಡಿಯೋ ಫುಲ್ಲು ಅಪ್ಲೋಡ್ ಮಾಡಬೇಕು ಅಂದರೆ. ನಾನು ನನ್ನ ಪಾಪು ಫೋಟೋಶೂಟ್ ಮಾಡಿರೋ ಮಂತ್ಲಿ ವಿಡಿಯೋ ಎಲ್ಲ ಲಾಸ್ಟಲ್ಲಿ ಮೋನೋ ಆದಮೇಲೆ ನನ್ನ ಚಾನಲ್ಲು ಅವಾಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಗಂಟ ಅಪ್ಲೋಡ್ ಮಾಡಬಾರ್ದು. ಅದಕ್ಕೋಸ್ಕರ ನನ್ನ ಪಾಪು ಮುಖ ಕೂಡ ತೋರಿಸಿಲ್ಲ. ಈ ರೀತಿ ಜೋಡಿಸ್ಕೊತಾ ಇದ್ದೆ ನಾನು. ಇದೇ ತುಂಬ ಲಾಂಗ್ ಆಗೋಯ್ತು. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊತಾ ಇದ್ದೀನಿ ನಾನು ಸಿಂಪಲ್ಲಾಗಿ. ನೆಕ್ಸ್ಟು ರೆಡಿ ಆದಮೇಲೆ ಯಾವ ರೀತಿ ಬಂತು ಅಂತ ನೀವೇ ನೋಡಿ. ಇವಾಗ ನೆಕ್ಸ್ಟೇ ಆ ವಿಡಿಯೋ ಬರುತ್ತೆ ಕ್ಲಿಪ್ಪಿಂಗ್ಸ್ ನೋಡಿ. ಈ ರೀತಿ ಸಿಂಪಲ್ಲಾಗಿ 8 ಅಂತ ಹ್ಯಾಪಿ ನ್ಯೂ ಇಯರ್ ಅಂತ ಬರೆದು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೆ. ಇಲ್ಲಿ ನಮ್ಮ ಪಾಪು ಡ್ರೆಸ್ ಕೂಡ ಹಾಕಿದ್ದೆ. ಇಲ್ಲಿ ಪಾಪುನ ಮಲಗಿಸೋಣ ಅಂತ ಹೊಸ ಬಟ್ಟೆ. ನಮ್ಮ ಹ್ಯಾಪಿ ನ್ಯೂ ಇಯರ್ ಮೆಮೊರಿ ಆಗಿರಲಿ. 8 ಮಂತ್ಸ್ ಕಂಪ್ಲೀಟ್ ರನ್ನಿಂಗ್ ಇವಾಗ. ಅದಕ್ಕೆ ಮುಂಚೆನೇ ಮಾಡಿದೆ. ಜನವರಿ 14ಗೆ ನನ್ನ ಮಗಗೆ 8 ತುಂಬಿ 9 ಬೀಳುತ್ತೆ. ಸಿಂಪಲಾಗಿ ರೆಡಿ ಮಾಡಿದ್ದೆ. ನನಗೆ ತುಂಬ ಖುಷಿಯಾಯಿತು. 2025 ಅಂತ ಇಲ್ಲಿ ಮಲಗಿಸಿದ ತಕ್ಷಣ ನನ್ನ ಮಗ ಏನೇನೋ ಇಟ್ಟಿದ್ದಾರೆ ಅಂತ ಎಲ್ಲ ಅಳ್ಸೋಕ್ಕೆ ಪ್ರಯತ್ನ ಪಟ್ಟ. ಈ ರೀತಿ ಏನೇನೋ ಮಾಡಾಕ್ಬಿಟ್ಟು ಎಲ್ಲ ಅಳ್ಸಾಕ್ಬಿಟ್ಟ. ಮಕ್ಕಳು ಗೊತ್ತಲ್ವಾ, ತೀಟೆ ಅಂದರೆ ತೀಟೆ. ಇದನ್ನೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು. ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸೆಲ್ಫಿ ಸ್ಟಿಕ್ ತೊಗೋಬೇಕು. ಅಲ್ಲೇ ಗಂಟ ಸ್ವಲ್ಪ ಕಷ್ಟ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.